ಒಂದಾನೊಂದು ಕಾಲದಲ್ಲಿ ಗೌರವ್ ಎಂಬ ಯುವಕ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ. ಅವನು ತುಂಬ ಸೋಮಾರಿಯಾಗಿದ್ದನು ಮತ್ತು ಯಾವಾಗಲೂ ತನ್ನ ಪ್ರಮುಖ ಕೆಲಸಗಳನ್ನು ಮುಂದೂಡುತ್ತಿದ್ದನು. ಇದರಿಂದಾಗಿ ಅವನು ತನ್ನ ಅಧ್ಯಯನದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗಲಿಲ್ಲ. ಅವನ ಕುಟುಂಬದ ಸದಸ್ಯರು ಯಾವಾಗಲೂ ಅವನಿಗೆ ಹೇಳುತ್ತಿದ್ದರು, ಮಗನೇ, ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊ. ನೀನು ಈಗ ವ್ಯರ್ಥ ಮಾಡುತ್ತಿರುವ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ. ಆದರೆ ಅವನು ಯಾವಾಗಲೂ ಅವರ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದನು. ಇನ್ನೂ ಸಾಕಷ್ಟು ಸಮಯವಿದೆ, ನಾನು ಅದನ್ನು ನಂತರ ಮಾಡುತ್ತೇನೆ ಎಂದು ಅವನು ಹೇಳುತ್ತಿದ್ದನು. ಅವನು ಅಧ್ಯಯನ ಮಾಡಲು ನಗರಕ್ಕೆ ಹೋದನು, ಆದರೆ ಅವನ ಅಭ್ಯಾಸಗಳು ಬದಲಾಗಲಿಲ್ಲ. ಅವನು ತನ್ನ ಇಡೀ ದಿನವನ್ನು ಸ್ನೇಹಿತರೊಂದಿಗೆ ಮೋಜು ಮಾಡುತ್ತಾ ಮತ್ತು ರೀಲ್ಸ್ಗಳನ್ನು ಸ್ಕ್ರೋಲಿಂಗ್ ಮಾಡುತ್ತಾ ಕಳೆದನು. ಗೌರವ್ ನಗರದಲ್ಲಿ ಒಬ್ಬ ವೃದ್ಧ ವಾಸಿಸುತ್ತಿದ್ದನು. ಅವನು ತುಂಬ ಬುದ್ಧಿವಂತ ಮತ್ತು ಪ್ರಾಮಾಣಿಕನಾಗಿದ್ದನು. ಒಂದು ದಿನ ಗೌರವ್ ಏನನ್ನಾದರೂ ಕಲಿಯಲು ಆ ವೃದ್ಧನನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದನು. ಗೌರವ್ ಆ ವೃದ್ಧನ ಬಳಿಗೆ ಹೋದನು. ಆ ವೃದ್ಧನು ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದನು. ಗೌರವ್ ಅವನನ್ನು ವಂದಿಸಿ, ನನಗೆ ಸಹಾಯ ಮಾಡು, ನಾನು ಜೀವನದಲ್ಲಿ ವಿಫಲನಾಗುತ್ತಿದ್ದೇನೆ. ಪ್ರತಿ ಬಾರಿ ನನ್ನ ಸ್ನೇಹಿತರು ನನ್ನ ಮುಂದೆ ಇರುತ್ತಾರೆ, ನಾನು ಯಾವಾಗಲೂ ಹಿಂದುಳಿಯುತ್ತೇನೆ. ನಾನು ಅವರಲ್ಲಿ ಅತ್ಯುತ್ತಮನಾಗಲು ಬಯಸುತ್ತೇನೆ. ನಾನು ಇದನ್ನು ಹೇಗೆ ಮಾಡಬಹುದು ಎಂದು ಹೇಳಿ. ಮುದುಕ ಹೇಳಿದ, ಮಗನೇ, ನೀನು ಯಾವಾಗಲೂ ನಿನ್ನ ಕೆಲಸವನ್ನು ಮುಂದೂಡುತ್ತಲೇ ಇರುವುದರಿಂದ ಮತ್ತು ನೀನು ಸಮಯವನ್ನು ಗೌರವಿಸುವುದಿಲ್ಲವಾದ್ದರಿಂದ ನೀನು ಕಷ್ಟವನ್ನು ಎದುರಿಸುತ್ತಿರುವೆ. ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅದರ ಮೂಲಕ ನೀನು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವೆ. ಮುದುಕ ಕಥೆಯನ್ನು ಪ್ರಾರಂಭಿಸಿದನು. ಒಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು. ಅವನು ತುಂಬ ದಯಾಳು. ಅವನು ತನ್ನ ಜನರನ್ನು ತುಂಬ ಪ್ರೀತಿಸುತ್ತಿದ್ದನು ಮತ್ತು ಅವರಿಗೆ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಅವನು ತುಂಬ ಸೋಮಾರಿ ಮತ್ತು ಬಡವನಾಗಿದ್ದ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದನು. ಅವನ ಬಳಿ ಹಣ, ಕೆಲಸ ಅಥವಾ ಗೌರವ ಇರಲಿಲ್ಲ. ಅವನು ಯಾವಾಗಲೂ ತನ್ನ ಸಮಸ್ಯೆಗಳಿಗೆ ಇತರರನ್ನು ದೂಷಿಸುತ್ತಿದ್ದನು. ರಾಜನು ಅವನ ಜೀವನ ಮತ್ತು ಅವನ ಸಮಸ್ಯೆಗಳ ಬಗ್ಗೆ ಕೇಳಿದನು. ಆ ವ್ಯಕ್ತಿ ಹೇಳಿದನು, ಜನರು ನನ್ನ ಬಗ್ಗೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಏಕೆ ಹೇಳುತ್ತಾರೆ ನನಗೆ ತಿಳಿದಿಲ್ಲ. ನಾನು ಕೆಲಸ ಹುಡುಕಲು ಹೋದಾಗಲೆಲ್ಲ ಎಲ್ಲರೂ ನನ್ನನ್ನು ನಿರಾಕರಿಸುತ್ತಾರೆ. ರಾಜನಿಗೆ ಆ ವ್ಯಕ್ತಿಯ ಬಗ್ಗೆ ಕರುಣೆಯ ಭಾವನೆ ಬಂತು. ರಾಜ ಹೇಳಿದನು, ನಾವು ಒಪ್ಪಂದ ಮಾಡಿಕೊಳ್ಳೋಣ. ನೀನು ಸೂರ್ಯಾಸ್ತದ ಮೊದಲು ನನ್ನ ರಾಜಮನೆತನಕ್ಕೆ ಬಂದು ಸಾಧ್ಯವಾದಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ತೆಗೆದುಕೋ. ಎಲ್ಲವೂ ನಿನ್ನದಾಗುವುದು. ಆ ವ್ಯಕ್ತಿ ತುಂಬ ಸಂತೋಷಗೊಂಡು ರಾಜನಿಗೆ ಧನ್ಯವಾದ ಹೇಳಿದನು. ಅವನು ತನ್ನ ಮನೆಯ ಕಡೆಗೆ ಓಡಿ ಹೋಗಿ ತನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳಿದನು. ಆ ವ್ಯಕ್ತಿಯ ಹೆಂಡತಿ ತುಂಬ ಸಂತೋಷಪಟ್ಟಳು ಮತ್ತು ಹೋಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಬೇಗ ತನ್ನಿ ಎಂದು ಹೇಳಿದಳು. ಆ ವ್ಯಕ್ತಿ ಹೇಳಿದನು, ನಾನು ಈಗ ಹೋಗಲು ಸಾಧ್ಯವಿಲ್ಲ. ನನಗೆ ಹಸಿವಾಗಿದೆ. ಮೊದಲು ನನಗೆ ಆಹಾರ ಕೊಡು. ಅವನ ಹೆಂಡತಿ ಆಹಾರವನ್ನು ಬೇಯಿಸಿ ಅವನಿಗೆ ಕೊಟ್ಟಳು. ಆ ವ್ಯಕ್ತಿ ಆಹಾರವನ್ನು ನಿಧಾನವಾಗಿ ತಿಂದನು. ತನಗೆ ಸಾಕಷ್ಟು ಸಮಯವಿದೆ ಎಂದು ಅವನು ಭಾವಿಸಿದನು. ಅವನು ಊಟ ಮಾಡಿದ ನಂತರ ನಿದ್ರೆ ಬರಲು ಪ್ರಾರಂಭಿಸಿತು ಮತ್ತು ಸ್ವಲ್ಪ ಹೊತ್ತು ಮಲಗುತ್ತೇನೆ ಮತ್ತು ಸ್ವಲ್ಪ ಸಮಯದ ನಂತರ ಹೊರಡುತ್ತೇನೆ ಎಂದು ಸ್ವಲ್ಪ ಹೊತ್ತು ಮಲಗುತ್ತಾನೆ. ಆದರೆ ಅವನು 2 ಗಂಟೆಗಳ ಕಾಲ ಮಲಗಿದನು ಮತ್ತು ಅವನು ಎಚ್ಚರವಾದಾಗ ತಡವಾಗುತ್ತದೆ. ಬೇಗನೆ ಕೆಲವು ಚೀಲಗಳನ್ನು ಎತ್ತಿಕೊಂಡು ರಾಜಮನೆಯ ಕಡೆಗೆ ಓಡಿ ಹೋದನು. ದಾರಿಯಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದನು. ಬಿಸಿಲು ಶುರುವಾಯಿತು. ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ ಮುಂದೆ ಹೋಗೋಣ ಎಂದು ಅವನು ಭಾವಿಸಿದನು. ಆ ಸಮಯದಲ್ಲಿ ಮರದ ಕೆಳಗೆ ಗಾಳಿ ಬೀಸುತ್ತಿತ್ತು. ಇದರಿಂದಾಗಿ ಅವನು ಮತ್ತೆ ನಿದ್ರೆಗೆ ಜಾರಿದನು. ಈ ಬಾರಿ ಅವನು 4 ಗಂಟೆಗಳ ಕಾಲ ಮಲಗಿದನು. ಅವನು ಎಚ್ಚರವಾದಾಗ ಸಂಜೆಯಾಗಿತ್ತು ಮತ್ತು ಸೂರ್ಯ ಮುಳುಗಲು ಹೊರಟಿದ್ದಾನೆ ಎಂದು ಅವನು ನೋಡಿದನು. ಅವನು ಬೇಗನೆ ತನ್ನ ಚೀಲಗಳನ್ನು ಎತ್ತಿಕೊಂಡು ರಾಜಮನೆತನದ ಕಡೆಗೆ ಓಡಿದನು. ಆದರೆ ಅವನು ರಾಜನ ಮನೆಯ ಅಂಗಳವನ್ನು ತಲುಪಿದಾಗ ಸೂರ್ಯ ಮುಳುಗಿದ್ದನು ಮತ್ತು ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಆ ವ್ಯಕ್ತಿ ತುಂಬ ದುಃಖಿತನಾದನು. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಅವನು ಶ್ರೀಮಂತನಾಗಲು ಇರುವ ಉತ್ತಮ ಅವಕಾಶವನ್ನು ಕಳೆದುಕೊಂಡನು. ಆ ಮುದುಕ ಕಥೆಯನ್ನು ಮುಗಿಸಿ ಗೌರವನನ್ನು ನೋಡಿದನು. ಗೌರವನಿಗೆ ಮಾತುಗಳೇ ಇರಲಿಲ್ಲ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಗೌರವ್ ಮುದುಕನಿಗೆ ಧನ್ಯವಾದ ಹೇಳಿ ಮನೆಗೆ ಮರಳಿದನು. ಸಮಯವು ತುಂಬ ಅಮೂಲ್ಯವಾದುದು ಮತ್ತು ಅದನ್ನು ವ್ಯರ್ಥ ಮಾಡಬಾರದು ಎಂದು ಅವನು ಅರ್ಥ ಮಾಡಿಕೊಂಡನು. ಆ ದಿನದಿಂದ ಗೌರವ್ ತನ್ನ ಗುರಿಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದನು. ಅವನು ತನ್ನ ವಿಳಂಬ ಅಭ್ಯಾಸವನ್ನು ಬಿಟ್ಟನು ಮತ್ತು ಅವನು ತುಂಬ ಪ್ರಯೋಜನಕಾರಿಯಾದನು. ಕೆಲವು ದಿನಗಳ ನಂತರ ಅವನು ತನ್ನ ಎಲ್ಲ ಸ್ನೇಹಿತರನ್ನು ಮೀರಿಸಿ ಕಾಲೇಜಿನಲ್ಲಿ ಅತ್ಯಂತ ಭರವಸೆಯ ಮಗುವಾದನು. ಈ ಕಥೆಯಿಂದ ನಮಗೆ
ಸಮಯವು ಅಮೂಲ್ಯವಾದ ಆಸ್ತಿ. ನಾವು ಅದನ್ನು ನಿಷ್ಪ್ರಯೋಜನ ವಿಷಯಗಳಲ್ಲಿ ವ್ಯರ್ಥ ಮಾಡಿದರೆ ನಮಗೆ ವಿಷಾದ ಮಾತ್ರ ಉಳಿಯುತ್ತದೆ. ಪ್ರತಿಯೊಂದು ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸಬೇಕು, ಏಕೆಂದರೆ ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದ ಇಂದಿನಿಂದ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ನಿಮ್ಮ ಗುರಿಗಳತ್ತ ಗಮನ ಹರಿಸಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಇಂಥ ಹೆಚ್ಚಿನ ಪ್ರೇರಣಾದಾಯಕ ಕಥೆಗಳನ್ನು ಕೇಳಲು ಬಯಸಿದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಕಥೆಗಳು ಮೊದಲು ನಿಮ್ಮನ್ನು ತಲುಪುವಂತೆ ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.